ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ರಾಜ್ಯ ಸರ್ಕಾರ ಅವಕಾಶ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಮೊದಲ ಪ್ರತಿಕ್ರಿಯೆ. ಆದೇಶ ಹೊರಬಿದ್ದ ಬಳಿಕ ಸಿಎಂ ಕಡೆಯಿಂದ ಬಂದಿರುವಂತಹ ಫಸ್ಟ್ ರಿಯಾಕ್ಷನ್. ಹಿಜಾಬ್ಗೆ ಅವಕಾಶವಿದೆ, ಕೇಸರಿ ಶಾಲು ಹಾಕಿ ಬರಂಗಿಲ್ಲ ಅಂತ ಹೇಳಿದ್ದಾರೆ ಸಿಎಂ. ಮೈಸೂರಿನಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಹಿಜಾಬ್ಗೆ ಅವಕಾಶ ಕೊಟ್ಟ ಬಳಿಕ ಮೊದಲ ಪ್ರತಿಕ್ರಿಯೆ. ಕೇಸರಿ ಶಾಲು ಹಾಕ್ಕೊಂಡು ಯಾರೂ ಶಾಲೆಗೆ ಬರುವಂತಿಲ್ಲ. ಜನಿವಾರ, ರುದ್ರಾಕ್ಷಿ, ಶಿವದಾರ, ಹಿಜಾಬ್ ಎಲ್ಲ ಹಾಕ್ಕೊಂಡು ಬೇಕಾದ್ರೆ ಬರಬಹುದು, ಆದರೆ ಕೇಸರಿ ಶಾಲನ್ನು ಹಾಕ್ಕೊಂಡು ಬರುವ ಹಾಗೆ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ಯಾವ ನಂಬಿಕೆ ಆಚರಣೆ ಚಾಲ್ತಿಯಲ್ಲಿದೆ ಅದಕ್ಕೆ ಮಾತ್ರ ಅವಕಾಶ, ಹೀಗಂತ ಮೈಸೂರಿನಲ್ಲಿ ಸಿಎಂ ಹೇಳಿದ್ದಾರೆ. ಶಾಲಾ ಕಾಲೇಜಿನಲ್ಲಿ ಹಿಜಾಬ್ಗೆ ಸರ್ಕಾರ ಅವಕಾಶ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಿಜಾಬ್ಗೆ ಅವಕಾಶವಿದೆ, ಕೇಸರಿ ಶಾಲನ್ನು ಹಾಕ್ಕೊಂಡು ಬರೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಶನಿವಾರ ಶಿವದಾರ ರುದ್ರಾಕ್ಷಿ ಎಲ್ಲರಿಗೂ ಕೂಡ ಹಾಕಬಹುದು, ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ ವರೆಗೆ, ಅದು ಹೈಸ್ಕೂಲ್ ಇರ್ಲಿ, ಕಾಲೇಜ್ ಇರ್ಲಿ, ಪ್ರೈಮರಿ ಸ್ಕೂಲ್ ಇರ್ಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಶಾಲಾ ಹಾಕೊಂಡ್ ಬರಾಗಿಲ್ಲ. ಟರ್ಬನ್ ಹಾಕಬಹುದು, ಜನಿವಾರ ಹಾಕಬಹುದು, ಮತ್ತೆ ಶಿವದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತೆ ಹಿಜಾಬ್ ಹಾಕಬಹುದು. ಟರ್ಬನ್ ಅಂತಂದ್ರೆ ಈಗ ಪ್ರಾಕ್ಟೀಸ್ ನಲ್ಲಿ ಇರೋ ಅಂತ ಹೊಸದಾಗಿ ಮಾಡಕ್ ಆಗಲ್ಲ. ಯಾವ್ದಾವ್ದು ಪ್ರಾಕ್ಟೀಸ್ ನಲ್ಲಿ ಇದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮಕ್ಕಳ ಹಿತದೃಷ್ಟಿಯಿಂದ ನಿಷೇಧ ಆದೇಶವನ್ನ ಹಿಂಪಡೆದಿದ್ದೀವಿ ಅಂತ ಹೇಳಿದ್ದಾರೆ ಮಧು ಬಂಗಾರಪ್ಪ ಅವರು. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಕ್ಕಳ ಹಿತದೃಷ್ಟಿಯಿಂದ ನಿಷೇಧವನ್ನ ನಾವು ವಾಪಸ್ ಪಡ್ಕೊಂಡಿದ್ದೀವಿ. ಬಿಜೆಪಿಯವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೈ ಹಾಕಬಾರದು. ನೀಟ್ ಮಾಫಿಯಾದಲ್ಲಿ ಸಿಕ್ಕಿಬಿದ್ದವರ ಬಗ್ಗೆ ಚಿಂತೆ ಮಾಡಬೇಕು ಬಿಜೆಪಿಯವರು. ಜನಿವಾರ ಕಟ್ ಮಾಡಿದಾಗ ನಿಮ್ಗೆ ಅದು ಕಾಣಿಸ್ಲಿಲ್ವೇ? ಯಾಕೆ ಪದೇ ಪದೇ ಹಿಜಾಬ್ ವಿಚಾರವಾಗಿ ಮಾತನಾಡ್ತೀರಿ? ಹೀಗಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಬಹಳ ತೀಕ್ಷ್ಣವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಜನಿವಾರ ಎಲ್ಲ ಕಾಣಿಸೋದಿಲ್ವಾ ನಿಮಗೆ? ಆಗ್ತಿತ್ರಿ ಹಿಜಾಬ್ ಅಂತ, ಯಾಕೆ ನಿಮಗೆ ಜನಿವಾರ ಎಲ್ಲ ಕಾಣಿಸೋದಿಲ್ವಾ ನಿಮಗೆ? ಜನಿವಾರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನ್ಸಿಗೆ ಬೇಜಾರಾಗ್ಲಿಲ್ವಾ? ಯಾಕೆ ಯಾವಾಗ್ಲೂ ಹಿಜಾಬ್ ಮಾತಾಡ್ತೀರಾ? ನಾನು ಒಂದೇ ಹೇಳೋದು, ಯಾರ್ಯಾರು ಇದನ್ನು ವಿರೋಧ ಮಾಡ್ತಾರೆ ಅವರು ಫಸ್ಟ್ ಕೇಂದ್ರ ಸರ್ಕಾರದವರು ಮೊನ್ನೆ ನೀಟಲ್ಲಿ ಬಹುಸಂಖ್ಯಾತರು ಸುಮಾರು, ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, 95% ನೀಟಲ್ಲಿ ತೊಂದರೆ ಪಟ್ಟಿರೋರು ಯಾರು ಗೊತ್ತಾ? ಹಿಂದೂಗಳು. 95%, 95.5% ಇದೆ, ನಾನು ಲೆಕ್ಕ ತಗೊಂಡಿದ್ದೀನಿ. ಕರ್ನಾಟಕ ರಾಜ್ಯದ ಮಕ್ಕಳು ಸುಮಾರು 1,60,70,000 ಮಕ್ಕಳಿದ್ದಾರೆ. ಟೋಟಲಿ ಒಂದು 25 ಲಕ್ಷ ಮಕ್ಕಳು. ಈ ಪ್ರಶ್ನೆನೇ ನೀವು ಕೇಳ್ತಾ ಇದ್ರಲ್ಲ, ನಾನೊಬ್ಬ ಶಿಕ್ಷಣ ಸಚಿವನಾಗಿ ಧೈರ್ಯವಾಗಿ ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ. ಯಾವಾಗ್ಲೂ ಕೂಡ ಹೆಚ್ಚು ಕಮ್ಮಿ ಆದಾಗ್ಲೂ ಕೂಡ ಏನೇ ಒಂದು ವಿಚಾರ ಇದ್ರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರು ಹೌದಲ್ಲ? ಈ ದೇಶದ ಶಿಕ್ಷಣ ಸಚಿವರು ತಾನೆ. ಅವ್ರು ಯಾಕೆ ಕಾರಲ್ಲಿ ಹತ್ಕೊಂಡು ನಿಮಗೆಲ್ಲರೂ ಉತ್ತರ ಕೊಡದೆ ಓಡೋದ್ರು? ಯಾಕೆ ಕಳ್ತನ ಮಾಡಿದ್ರಂತ? ಶಿಕ್ಷಣ ಕಳ್ತನ ಮಾಡಿದ್ರಂತ? ಯಾಕೆ ತಪ್ಪು ಮಾಡಿದ್ರಂತ? ರಾಜಸ್ಥಾನ, ಗುಜರಾತ್ ಅಲ್ಲಿ ಸಿಕ್ಕಾಕೊಂಡವರು ಬಿಜೆಪಿ ಲೀಡರ್ಸ್ ಅಲ್ವಾ ಅವರು? ಕಳ್ರಲ್ಲ ಅವರು? ಬಿಜೆಪಿ ಅದೇ ತಾನೇ ನೀವೆಲ್ಲ ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಹೋರಾಟ ಮಾಡಿದ್ರಂತ ಇವರು. ಈ 55% ಹಿಂದೂಗಳು ಒದ್ದಾಡಿದ್ರಲ್ಲ, ಯಾಕೆ ಯಾಕೆ ನಿಮ್ ಸಂವಿಧಾನದಲ್ಲಿ ಏನಂತ ಬರೆಯುತ್ತೆ? ಈಗ ಆಯ್ತಪ್ಪ, ಈ ಪರೀಕ್ಷೆ ಪೇ ಚರ್ಚೆ ಮಾಡಿದವ್ರು ಯಾರು? ನರೇಂದ್ರ ಮೋದಿ ಅವರು. ಅವ್ರಾದ್ರೂ ಉತ್ತರ ಕೊಟ್ಟಿದಾರಂತ ನಿಮಗೆ? ನೀಟ್ ಎಕ್ಸಾಮಿಗೆ ಇಲ್ಲ ನಾವು ಫ್ರೀಯಾಗಿ ಮಾಡ್ತೀವಿ, ಅವ್ರಿಗೆ ಆರ್ಥಿಕವಾಗಿ ಏನು ತಗೊಳ್ಳೋದಿಲ್ಲ ಅನ್ನೋದು ಒಂದ್ ಕಡೆಗೆ. ಯಾಕೆ ಅವ್ರು ಹೋಟ್ಲಿಗೆ ಬಂದು ತಂದೆ ತಾಯಿಯವರು ಅವ್ರ ಕೆಲಸ ಬಿಟ್ಟು, ಗಂಡ ಹೆಂಡತಿ ಇಬ್ರು ಕೂಡ ತಂದೆ ತಾಯಿಯವರು ಅವ್ರ ಮಕ್ಕಳ ಭವಿಷ್ಯಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ. ಹೋಟ್ಲಲ್ಲಿ ಹೋಗಿ ಉಳಿತಾರೆ. ಹೋಟ್ಲಲ್ಲಿ ಉಳಿದು ಆ ಹೋಟ್ಲ್ ಚಾರ್ಜ್ ಏನು ಇವ್ರು ಕಟ್ತಾರಂತ
1.5 ವರ್ಷ, ಕೆಲವು ಸತಿ 1 ವರ್ಷ, ಈ ಸತಿ ಬೇಡ ನೀಟು, ನೆಕ್ಸ್ಟ್ ಟೈಮ್ ಕಟ್ಟೋಣ ಅಂತ ಹೇಳಿ ಒಂದ್ಸತಿ ಆಗ್ಲಿಲ್ಲ, ಇನ್ನೊಂದ್ಸತಿ ಎಷ್ಟು ಲಕ್ಷ ಮಕ್ಕಳು ಬೇಕು ನಿಮಗೆ? ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದಾರಾ ಈ ಬಿಜೆಪಿಯವರು ಇರ್ಬೋದು? ಓಕೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇರತಕ್ಕಂಥದ್ದು. ರೂಪೇಶ್, ಮತ್ತೆ ಸ್ಟಾರ್ಟ್ ಆಯಿತು ರಾಜ್ಯದಲ್ಲಿ ಹಿಜಾಬ್ ವಿಚಾರ. ಬಹುಶಃ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ರಾಜಕಾರಣಿಗಳ ಈ ತಮ್ಮ ಸ್ವಾರ್ಥಕ್ಕೋಸ್ಕರ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರಬಹುದಾದಂಥ ಒಂದಷ್ಟು ನಿರ್ಧಾರಗಳು, ನಡೆನುಡಿಗಳಿದಾವಲ್ಲ, ನಿಜಕ್ಕೂ ಸರಿ ಇಲ್ಲ. ಏನಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ರೂಪೇಶ್? ಶಿವಶಂಕರ್, ಹಿಜಾಬ್ ವಿವಾದ ತಣ್ಣಗಾಯಿತು ಅಂದಾಗಲೇ ಮತ್ತೆ ಹಿಜಾಬ್ ವಿವಾದವನ್ನು ಮುನ್ನೆಲೆಗೆ ಬಂದಿದೆ. ಇದರ ಕಾರಣ ಏನಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಹಿಜಾಬನ್ನು, ಯಾಕಂದ್ರೆ ಹಿಜಾಬ್ ನಿಷೇಧ ಮಾಡಿ ಆದೇಶವನ್ನು ಹೊರಡಿಸಲಿಲ್ಲ, ಅದನ್ನು ವಾಪಸ್ ತೆಗೆದುಕೊಂಡು ಹಿಜಾಬನ್ನು ಧರಿಸಬಹುದು ಅಂತೇಳಿ ಆದೇಶವನ್ನು ಮಾಡಿದೆ. ಈ ಆದೇಶ ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಇದ್ರ ವಿರುದ್ಧ ಕಿಡಿಕಾರ್ತಾ ಇದೆ. ಯಾಕಂತ ಹೇಳಿದ್ರೆ ಕೇಸರಿ ಸಾಲ ಹಾಕೊಂಡು ಹೋಗ್ಲಿಕ್ಕಿಲ್ಲ ಅಂತ ಹೇಳ್ತೀರಿ, ಆದ್ರೆ ಹಿಜಾಬ್ಗೆ ಅವಕಾಶವನ್ನು ಮಾಡಿಕೊಡ್ತೀರಿ, ಮುಸ್ಲಿಮರ ತುಷ್ಟೀಕರಣವನ್ನು ಮಾಡ್ತಿದ್ರಿ, ಮೊನ್ನೆ ದಾವಣಗೆರೆಯಲ್ಲಿ ಚುನಾವಣೆಯನ್ನ ಕಷ್ಟಪಟ್ಟು ಗೆದ್ರಿ, ಇದೇ ಕಾರಣಕ್ಕೋಸ್ಕರವಾಗಿ ಮುಸ್ಲಿಮರ ಓಲೈಕೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಈಗ ಬಿಜೆಪಿ ಕಿಡಿಕಾರ್ತಾ ಇದೆ. ಆದ್ರೆ ಮಧು ಬಂಗಾರಪ್ಪ ಹೇಳೋದಷ್ಟೇ, ಮಕ್ಕಳ ಹಿತದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಹೀಗಾಗಿ ಮಕ್ಕಳ ಹಿತದೃಷ್ಟಿಯಿಂದ ಈ ಒಂದು ಆದೇಶವನ್ನು ಜಾರಿ ತಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಿಜೆಪಿಯವರು ಕೈ ಹಾಕಬಾರದು, ಈ ರೀತಿ ರಾಜಕೀಯ ಮಾಡಬಾರದು ಅಂತೇಳಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ.